ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ 2 ಗಂಟೆಯ ಮಂಡೇ ನೈಟ್ ರಾ ಮುಗ್ದಿದೆ. ಸೊ ಹೇಗಿತ್ತು ಅಂತ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ನನ್ನ ಅಭಿಪ್ರಾಯದ ಪ್ರಕಾರ 2 ಗಂಟೆ ಶೋ ಆದರೂ ಕೂಡ ಅಷ್ಟೊಂದು ವಿಡಿಯೋ ಪ್ಯಾಕೇಜಸ್ಗಳು, ಅಷ್ಟೊಂದು ಆ್ಯಡ್ಸ್ಗಳು ಬೇಕಿತ್ತ ಅನ್ನೋದು ನನ್ನ ಅಭಿಪ್ರಾಯ. ಸೊ ಏನೇನಾಯಿತು ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ಸೆಕ್ಸಿ ರೆಡ್ ಅವರು ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಇವರು ಮಂಡ್ಯ ನೈಟ್ ರಾಗೆ ಎಲ್ಲರನ್ನು ಕೂಡ ವೆಲ್ಕಮ್ ಮಾಡ್ತಾರೆ. ಅಂಡ್ ಇದಾದ್ಮೇಲೆ ನಮಗೆ CM ಪಂಕ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ CM ಪಂಕ್ ಅವರು ಇವತ್ತು ನಮಗೆ ರಿಂಗ್ ಅಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ, ಬದಲಿಗೆ ಅವರು ಸ್ಟೇಜ್ ಹತ್ರನೇ ಕೂತ್ಕೊಂಡು ಒಂದು ಅದ್ಭುತವಾದ ಪ್ರೋಮೋನ ಕಟ್ ಮಾಡ್ತಾರೆ. ಅವ್ರು ಹೇಳ್ತಾರೆ, ಮೊದಲನೇದಾಗಿ ನಾನು ಇಲ್ಲಿಗೆ ಜೀವಂತವಾಗಿ ಬರ್ತೀನಿ ಅಂತಾನೆ ನಾನು ಅನ್ಕೊಂಡಿರಲಿಲ್ಲ, ಯಾಕಂದ್ರೆ ಹೆಲ್ಲಿನ ಸೆಲ್ಲಲ್ಲಿ ಆ ರೀತಿ ನಾನು ಹಾಗೆ ಡ್ರೂ ಮ್ಯಾಕೆಂಟೈರ್ ಇವರಿಬ್ರು ಕೂಡ ಸೇರ್ಕೊಂಡು ಒಂದು ಅದ್ಭುತವಾದ ಮ್ಯಾಚ್ ನ ಕೊಟ್ವಿ. ನಿಜವಾಗ್ಲೂ ಗೊತ್ತಿಲ್ಲ ನಾನು ಹಿಂದೆ ಈ ರೀತಿ ಇಷ್ಟೊಂದು ಬ್ಯಾಂಡೇಜ್ ನ ಹಾಕೊಂಡಿದ್ದೆ ಅಂತ. ನಿಜವಾಗ್ಲೂ ಆ ಒಂದು ಮ್ಯಾಚ್ ಸಿಕ್ಕಾಪಟ್ಟೆ ಕಷ್ಟ ಆಯಿತು. ಅಂಡ್ ಮುಂದೆ ನನಗೆ ಏನು ಅಂತಾನೂ ಕೂಡ ಗೊತ್ತಿಲ್ಲ. ಬಟ್ ಒಂದಂತೂ ನಾನು ನಿಜವಾಗ್ಲೂ ಹೇಳ್ತೀನಿ, ಮುಂದೆ ನಾನು ಒಂದು ಕೂಡ LNSL ಮ್ಯಾಚ್ ಅಲ್ಲಿ ರೆಸ್ಸಲ್ ಮಾಡೋದಿಲ್ಲ, ಯಾಕಂದ್ರೆ ಇದೇ ನನ್ನ ಲಾಸ್ಟ್ LNSL ಮ್ಯಾಚು. ಸೊ ಈ ಒಂದು ಟೈಮ್ ಅಲ್ಲಿ ನನ್ನ ಕೈಯಲ್ಲಿ ರಿಂಗಿಗೆ ಬರೋದಕ್ಕೆ ಆಗೋದಿಲ್ಲ, ನನ್ನ ಕೈಯಲ್ಲಿ ನಗಾಡೋದಕ್ಕೂ ಕೂಡ ಆಗ್ತಾ ಇಲ್ಲ, ಯಾಕಂದ್ರೆ ನನಗೆ ತುಂಬಾನೇ ನೋವಾಗ್ತಾ ಇದೆ. ಬಟ್ ಆದ್ರೂ ಕೂಡ ನಾನು ಮಂಡ್ಯ ನೈಟ್ ರಾಗೆ ಬಂದೆ ಫ್ಯಾನ್ಸ್ಗಳನ್ನ ನೋಡೋದಕ್ಕೆ, ಯಾಕಂದ್ರೆ ನೀವು ನನಗೆ ಕೊಡುವಂತಹ ಸಪೋರ್ಟೇ ನನ್ನನ್ನು ಇಲ್ಲಿಗೆ ಕರ್ಕೊಂಡು ಬಂತು. ನಾನು ರೆಸ್ಲಿಂಗ್ ಇಂದ ರಿಟೈರ್ಡ್ ಆಗಿ 7 ವರ್ಷ ಆಗಿತ್ತು. ಅದಾದ್ಮೇಲೆ 3 ವರ್ಷ ಬೇಕಾಯ್ತು ನಾನು WWE ಗೆ ಬರೋದಕ್ಕೆ. ಅಂಡ್ ಆದ್ರೂ ಕೂಡ ನೀವು ಈ ಒಂದು ಜಾಗದಲ್ಲಿ ನನ್ನ ನೇಮ್ ನ ಚಾಂಟ್ ಮಾಡ್ತಾ ಇದ್ರಿ. ನಾನಿಲ್ಲಿ 3 ಗ್ರೂಪ್ಗಳಿಗೆ ಥ್ಯಾಂಕ್ಸ್ ನ ತಿಳಿಸ್ಬೇಕು. ಮೊದಲನೇದಾಗಿ ಫ್ಯಾನ್ಸ್, ನಿಮಗೆ ನಾನು ತುಂಬಾನೇ ದೊಡ್ಡ ಥ್ಯಾಂಕ್ಸ್ ನ ತಿಳಿಸ್ತೀನಿ. ನನ್ನ ಕೈಯಲ್ಲಿ LNSL ಅಲ್ಲಿ ಕಂಪೀಟ್ ಮಾಡೋದಕ್ಕೆ ಆಗೋಲ್ಲ ಅನ್ನೋ ಒಂದು ಸ್ಟೇಜ್ಗೆ ಬಂದಿದ್ದೆ, ಬಟ್ ಆದ್ರೂ ಕೂಡ ನೀವು ನನಗೆ ಸಪೋರ್ಟ್ ಮಾಡಿದ್ರಿ, ಅದರಿಂದ ಗೆದ್ದು ಬಂದೆ. ಎರಡನೇದಾಗಿ ಕ್ರೂ ಮೆಂಬರ್ಸ್ ಗಳಿಗೆ ನಾನು ಥ್ಯಾಂಕ್ಸ್ ನ ತಿಳಿಸ್ತೀನಿ. ಅಂಡ್ ಮೂರನೇದಾಗಿ ನನ್ನ ಹೇಟರ್ಸ್ ಗಳಿಗೂ ಕೂಡ ನಾನು ಥ್ಯಾಂಕ್ಸ್ ನ ತಿಳಿಸ್ತೀನಿ, ಯಾಕಂದ್ರೆ ಅವರು ನನಗೆ ಜಲಸ್ ನ ಪಡ್ತಾರೆ. ಅಂಡ್ ಅದರಿಂದ ನಾನು ಇನ್ನೂ ಕೂಡ ಬೆಳಿತೀನಿ. ಮುಂದೆ ಗೊತ್ತಿಲ್ಲ ಏನಾಗುತ್ತೆ ಅಂತ, ಬಟ್ ಸದ್ಯಕ್ಕೆ ನಾನು ನಿಮ್ನೆಲ್ಲರನ್ನು ಕೂಡ ಆದಷ್ಟು ಬೇಗ ನೋಡ್ತೀನಿ ಅಂತ ನಮ್ಮ CM ಪಂಕ್ ಅವರು ಎದ್ದು ಹೋಗ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಬರ್ನ್ ಇಟ್ ಡೌನ್ ಸತ್ ಫ್ರೀಕಿನ್ ರೋಲೆನ್ಸ್ ಅವರ ಥೀಮ್ ಸಾಂಗ್ ಪ್ಲೇ ಆಗುತ್ತೆ. ಅಂಡ್ ನಮಗೆ ಎಂಟ್ರೆನ್ಸ್ ಹತ್ರನೇ ನಮ್ಮ ಸೆತ್ ರೋಲೆನ್ಸ್ ಹಾಗೆ CM ಪಂಕ್ ಅವರ ಒಂದು ಐಕಾನಿಕ್ ಫೇಸ್ ಆಫ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಸಖತ್ತಾಗಿತ್ತು ಅಂತಾನೆ ಹೇಳ್ಬಹುದು. ಇದಾದ್ಮೇಲೆ ನಮ್ಮ ಸೆತ್ ರೋಲೆನ್ಸ್ ಅವರು ರಿಂಗಿಗೆ ಬರ್ತಾರೆ. ಅಂಡ್ ಎಲ್ಲರನ್ನು ಕೂಡ ಮಂಡ್ಯ ನೈಟ್ ರೋಲೆನ್ಸ್ ಗೆ ವೆಲ್ಕಮ್ ಮಾಡಿ, ಸಾಟರ್ಡೆ ನೈಟ್ ನಿಜವಾಗ್ಲೂ ತುಂಬಾನೇ ಬ್ಯಾಂಗರ್ ಆಗಿತ್ತು. ಅಂಡ್ ನಾನು CM ಪಂಕ್ ಅವರಿಗೆ ವಿಶ್ ಮಾಡ್ತೀನಿ, ನೀವು ಆದಷ್ಟು ಬೇಗ ರಿಕವರಿ ಆಗಿ ಬನ್ನಿ ಅಂತ. ಯಾಕಂದ್ರೆ ನೀವು ಯಾವಾಗಲೇ ಬಂದ್ರು ಕೂಡ ನಾನು ನಿಮ್ಮ ಮೇಲೆ ಅಟ್ಯಾಕ್ ಮಾಡಿ ನಿಮ್ಮನ್ನ ಒಂದು ಒಳ್ಳೆ ವಿಚಾರಕ್ಕೆ ರಿಟೈರ್ಡ್ ಮಾಡಾಕ್ತೀನಿ ಅಂತ ನಮ್ಮ ಸೆತ್ ರೋಲೆನ್ಸ್ ಅವರು ಹೇಳ್ತಾರೆ. ಅಂಡ್ ನಾನು ಕೆಲವು ತಿಂಗಳಷ್ಟೇ WWE ಅಲ್ಲಿ ಇಲ್ಲ, ಬಟ್ ಇಲ್ಲಿ ವಿಚಾರಗಳು ತುಂಬಾನೇ ಬದಲಾಗಿದೆ. ದ ಫೈನಲ್ ಬಾಸ್ ರಾಕ್ ಅವರ ರಿಟರ್ನ್ ನೋಡೋದಕ್ಕೆ ಸಿಕ್ಕಿದೆ. ನಾನು ಇಲ್ದೇ ಇರಬೇಕಾದ್ರೆ ಕೋಡಿ ರೋಡ್ಸ್ ರೋಮನ್ ರೈನ್ಸ್ ಅವರ ಜೊತೆ ಟೀಮ್ ಅಪ್ ಆಗಿದ್ದಾನೆ. ಅಂಡ್ ಕೆವಿನ್ ಓವೆನ್ಸ್ ಜೊತೆ ವಧೆನೂ ಕೂಡ ತಿಂದಿದ್ದಾನೆ. ಓಕೆ, ನಾನು ಕೆವಿನ್ ಓವೆನ್ಸ್ ಹಾಗೆ ಕೋಡಿ ರೋಡ್ಸ್ ಅವರ ವಿಚಾರನ ಇಲ್ಲಿ ಮಾತಾಡೋದಕ್ಕೆ ಬಂದಿಲ್ಲ. ನಾನಿಲ್ಲಿ ಮಾತಾಡೋದಕ್ಕೆ ಬಂದಿರೋದು ಬ್ರಾನ್ಸನ್ ರೀಡ್ ಬಗ್ಗೆ. ಸೊ ಬ್ರಾನ್ಸನ್ ರೀಡ್ 2 ತಿಂಗಳ ಹಿಂದೆ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ದ, 6 ಸುನಾಮಿನ ಕನೆಕ್ಟ್ ಮಾಡಿದ್ದ. ಅದೆಲ್ಲದೂ ಕೂಡ ಯಾಕೆ? ಬರೀ ಒಂದು ನೇಮ್ಗೋಸ್ಕರ, ಒಂದು ಫೇಮ್ಗೋಸ್ಕರ. ಆದರೂ ಕೂಡ ಬ್ರಾನ್ಸನ್ ರೀಡ್, ನಾನಿಲ್ಲಿ ಇವತ್ತು ಇದ್ದೀನಿ, ಬಟ್ ನೀನು ಇಲ್ಲಿ ಇಲ್ಲ. ಮನೇಲಿ ಕೂತ್ಕೊಂಡು ಈ ಒಂದು ವಿಡಿಯೋನ ನೋಡ್ತಾ ಇದೀಯಾ ಅಂತ ಅನ್ಕೋತೀನಿ. ಸೊ ನೋಡ್ತಾ ಇದ್ರೆ ನಾನು ನಿನಗೆ ವಾರ್ನ ಮಾಡ್ತಾ ಇದ್ದೀನಿ, ನಾನಂತೂ ನಿನ್ನನ್ನು ಸುಮ್ಮನೆ ಬಿಡುದಿಲ್ಲ. ಯಾಕಂದ್ರೆ ನಾನು ವಿಷನರಿ, ರೆವಲ್ಯೂಷನರಿ ಸತ್ ಫ್ರೀಕಿನ್ ರೋಲೆನ್ಸ್ ಅಂತ ನಮ್ಮ ಸೆತ್ ರೋಲೆನ್ಸ್ ಅವರು ಮಾತಾಡಿ ಮುಗಿಸ್ತಾರೆ. ಅಂಡ್ ಸಡನ್ ಆಗಿ ನಮಗೆ ಜೇವೂಸ್ ಅವರ ಎಂಟ್ರೆನ್ಸ್ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಜೇವೂಸ್ ಅವರು ಬರ್ತಾರೆ. ಇಲ್ಲಿ ನಮಗೆ ಜೇವೂಸ್ ಹಾಗೆ ಸೆತ್ ರೋಲೆನ್ಸ್ ಅವರ ನಡುವೆ ಕೂಡ ಒಂದು ಫೇಸ್ ಆಫ್ ನೋಡೋದಕ್ಕೆ ಸಿಗುತ್ತೆ. ಬಟ್ ನಮ್ಮ ಸೆತ್ ರೋಲೆನ್ಸ್ ಅವರು ಅಲ್ಲಿಂದ ಹೊರಟೋಗ್ತಾರೆ ಅಂತಾನೆ ಹೇಳ್ಬಹುದು. ಇದಾದ್ಮೇಲೆ ನಮಗೆ ಝೇವಿಯರ್ ವುಡ್ಸ್ ಹಾಗೆ ಕಾಫಿ ಕಿಂಗ್ಸ್ಟನ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ನಮಗೆ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ, ಜೇವೂಸೋ ಹಾಗೆ ಝೇವಿಯರ್ ವುಡ್ಸ್ ಅವರ ನಡುವೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿ ಇತ್ತು ಅಂತಾನೆ ಹೇಳ್ಬಹುದು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಜೇವೂಸ್ ಅವರು ತಮ್ಮ ಫಿನಿಶರ್ ಫ್ಲಾಶ್ ನ ಕನೆಕ್ಟ್ ಮಾಡಿ ಝೇವಿಯರ್ ವುಡ್ಸ್ ಅವ್ರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರ್ ನ ಗಳಿಸ್ಕೊಂಡಿದ್ದಾರೆ. ಗೆದ್ದಾದ್ಮೇಲೆ ನಮ್ಮ ಜೇವೂಸ್ ಅವರು ಝೇವಿಯರ್ ವುಡ್ಸ್ ಅವರಿಗೆ ಹ್ಯಾಂಡ್ ಶೇಕ್ ಕೂಡ ಕೊಡ್ತಾರೆ. ಬಟ್ ನಮ್ಮ ಝೇವಿಯರ್ ವುಡ್ಸ್ ಅವರು ಆ ಒಂದು ಹ್ಯಾಂಡ್ ಶೇಕ್ ನ ಕೊಡ್ದಲೆ ಅಲ್ಲಿಂದ ಹೊರಟೋಗ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಕೆಳಗಡೆ ಕಾಫಿ ಕಿಂಗ್ಸ್ಟನ್ ಅವರು ಕೂಡ ಕೇಳ್ತಾ ಇರ್ತಾರೆ, ನೀನ್ ಯಾಕೆ ಒಂದು ರೆಸ್ಪೆಕ್ಟ್ ನ ಕೊಡ್ಲಿಲ್ಲ ಅಂತ. ಅಂಡ್ ಸಡನ್ ಆಗಿ ನಮ್ಮ ಬ್ರಾನ್ ಬ್ರೇಕರ್ ಅವರು ಬಂದು ಜೇವೂಸ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಅವರು ಒಂದು ಸ್ಪಿಯರ್ ನ ಹಾಕ್ತಾರೆ. ರಿಂಗ್ ಸೈಡ್ ಅಲ್ಲಿ ನಮ್ಮ ಕಾಫಿ ಕಿಂಗ್ಸ್ಟನ್ ಅವರು ಝೇವಿಯರ್ ವುಡ್ಸ್ ಅವ್ರಿಗೆ ಹೇಳ್ತಾ ಇರ್ತಾರೆ, ಬಾ ಜೇವೂಸೋನ ಕಾಪಾಡೋಣ ಅಂತ. ಬಟ್ ನಮ್ಮ ಝೇವಿಯರ್ ವುಡ್ಸ್ ಅವರು ಕಾಪಾಡೋದಿಲ್ಲ. ಅದಕ್ಕೋಸ್ಕರ ನಮ್ಮ ಕಾಫಿ ಕಿಂಗ್ಸ್ಟನ್ ಅವರೇ ಕಾಪಾಡೋದಕ್ಕೆ ಹೋಗ್ತಾರೆ. ಬಟ್ ನಮ್ಮ ಬ್ರಾನ್
ಬ್ರಾನ್ ಬ್ರೇಕರ್ ಅವರು ಕಾಫಿ ಕಿಂಗ್ಸ್ಟನ್ ಅವರ ಮೇಲೂ ಕೂಡ ಅಟ್ಯಾಕ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಬರೀ ಕಾಫಿ ಕಿಂಗ್ಸ್ಟನ್ ಮೇಲೆ ಅಲ್ಲ, ರಿಂಗ್ ಸೈಡ್ ಇಂದ ಬಂದ್ಬಿಟ್ಟು ನಮ್ಮ ಝೇವಿಯರ್ ವುಡ್ಸ್ ಅವ್ರಿಗೂ ಕೂಡ ಸ್ಪಿಯರ್ ಆಗ್ತಾರೆ, ನಮ್ಮ ಜೇವೂಸ್ ಅವ್ರಿಗೂ ಕೂಡ ಸ್ಪಿಯರ್ ಆಗ್ತಾರೆ. ಎಲ್ಲರನ್ನೂ ಕೂಡ ಅಟ್ಯಾಕ್ ಮಾಡಿ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಲಿಫ್ಟ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಸೊ ಡಬ್ಲ್ಯೂ ಅವರು ಇಲ್ಲಿ ಸಿಕ್ಕಾಪಟ್ಟೆ ಪ್ಲಾನ್ಸ್ ಗಳಲ್ಲಿ ಚೇಂಜಸ್ ನ ಮಾಡ್ತಾ ಇದೆ. ಯಾಕಂದ್ರೆ ರೀಸೆಂಟ್ ಆಗಿನೇ ನಮ್ಮ ಬ್ರಾನ್ ಬ್ರೇಕರ್ ಅವರು ಬಂದು ಜೇವೂಸ್ ಅವರಿಗೆ ಒಂದು ರೆಸ್ಪೆಕ್ಟ್ ನ ಕೊಟ್ಟಿದ್ರು. ಬಟ್ ಸಡನ್ ಆಗಿ ಡಬ್ಲ್ಯೂ ಅವರು ಬ್ರಾನ್ ಬ್ರೇಕರ್ ಅವರ ಹೀಲ್ ಟರ್ನ್ ಕೂಡ ಮಾಡಿಸಿದ್ದಾರೆ. ಐ ಥಿಂಕ್ ಜೇವೂಸ್ ಅವರ ಕೈಯಿಂದ ಮತ್ತೊಮ್ಮೆ ಚಾಂಪಿಯನ್ಶಿಪ್ ನ ಬ್ರಾನ್ ಬ್ರೇಕರ್ ಅವರಿಗೆ ಕೊಡ್ತಾರೆ ಅಂತ ಅನ್ಕೋತೀನಿ. ಯಾಕಂದ್ರೆ ಇಲ್ಲಿಂದ ಗೊತ್ತಾಗ್ತಾ ಇದೆ ಪ್ರಾಬಬ್ಲಿ ಡಬ್ಲ್ಯೂ ಅವರು ಓಜಿ ಬ್ಲಡ್ ಲೈನ್ ರಿಯೂನಿಯನ್ ನ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಅನ್ಕೋತೀನಿ. ಅದಕ್ಕೋಸ್ಕರ ಜೇವೂಸ್ ಅವ್ರನ್ನು ಕೂಡ ರೋಮನ್ ರೈನ್ಸ್ ಅವರ ಜೊತೆ ಸೇರಿಸಬೇಕಲ್ಲ, ಅಲ್ಲಿ ತನಕ ಅವರ ಜೊತೆ ಚಾಂಪಿಯನ್ಶಿಪ್ ಇದ್ರೆ ಚೆನ್ನಾಗಿರೋದಿಲ್ಲ ಅಂತ ಪ್ರಾಬಬ್ಲಿ ಈ ಒಂದು ಆಂಗಲ್ ನ ತಂದಿದ್ದಾರೆ. ಏನೇ ಆಗ್ಲಿ ಇಷ್ಟ ಆಯ್ತು ನನಗಂತೂ. ಇದಾದ್ಮೇಲೆ ನಮಗೆ ಶಿಎಂಎಸ್ ಹಾಗೆ ಪೀಟ್ ಡನ್ ಅವರ ನಡುವೆ ಒಂದು ಡೋನಿ ಬ್ರೂಕ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಮಾತ್ರ ಸಖತ್ತಾಗಿತ್ತು ಅಂತಾನೆ ಹೇಳ್ಬಹುದು. ಎಲ್ಲ ರೀತಿಯ ಡಿಫ್ರೆಂಟ್ ವೆಪನ್ಸ್ ಗಳು ನಮಗೆ ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಕ್ತು. ಒಂದ್ ಟೈಮ್ ಅಲ್ಲಿ ನಮ್ಮ ಶಿಎಂಎಸ್ ಅವರು ಪೀಟ್ ಡನ್ ಅವ್ರನ್ನ ಒಂದು ಡ್ರಮ್ಸ್ ಗಳನ್ನ ಇಟ್ಟಿರ್ತಾರೆ, ಅದ್ರ ಮೇಲ್ಗಡೆಯಿಂದ ಟೇಬಲ್ ಮೇಲೆ ಎತ್ತಾಕ್ತಾರೆ ಅಂತಾನೆ ಹೇಳ್ಬಹುದು. ಅದು ಕೂಡ ಚೆನ್ನಾಗಿತ್ತು. ಅಂಡ್ ನಮ್ಮ ಪೀಟ್ ಡನ್ ಅವರು ಶಿಎಂಎಸ್ ಅವರ ಕೈನೂ ಕೂಡ ಕಟ್ಟಾಗಿರ್ತಾರೆ. ಅಂಡ್ ಬ್ಯಾಟ್ ಅಲ್ಲಿ ಹೊಡೆಯೋದಕ್ಕೆ ಹೋದಾಗ ಅದನ್ನ ತಪ್ಪಿಸ್ಕೊಂಡು ನಮ್ಮ ಶಿಎಂಎಸ್ ಅವರು ಕೈ ಕಟ್ಟಾಗಿದ್ರು ಕೂಡ ಒಂದು ಪ್ರೋ ಕಿಕ್ ನ ಕನೆಕ್ಟ್ ಮಾಡಿ ಪೀಟ್ ಡನ್ ಅವ್ರನ್ನ ಪಿನ್ ಮಾಡಿ ಫೈನಲಿ ಒಂದು ಡೋನಿ ಬ್ರೂಕ್ ಮ್ಯಾಚ್ ಅಲ್ಲಿ ವಿನ್ ಆಗಿದ್ದಾರೆ. ಇದಾದ್ಮೇಲೆ ನಮಗೆ ಬ್ಯಾಕ್ ಸ್ಟೇಜ್ ಸೆಗ್ಮೆಂಟ್ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಮಿಸ್ ಅವರು ಕೇರಿಯನ್ ಕ್ರಾಸ್ ಅವರ ಜೊತೆ ಮಾತಾಡ್ತಾ ಇರ್ತಾರೆ. ನಾನು ಯಾಕೆ ಆಟ್ರುತ್ ಅವರ ಮೇಲೆ ಅಟ್ಯಾಕ್ ಮಾಡಿದೆ ಅಂದ್ರೆ ಅವನು ಸುಮ್ನೆ ರ್ಯಾಂಡಮ್ ಮ್ಯಾಚಸ್ ಗಳನ್ನ ಬುಕ್ ಮಾಡ್ತಾ ಇದ್ದ. ನಿಜವಾಗ್ಲೂ ಸಿಕ್ಕಾಪಟ್ಟೆ ರ್ಯಾಂಡಮ್ ಮ್ಯಾಚಸ್ ಗಳನ್ನ ಬುಕ್ ಮಾಡ್ತಾ ಇದ್ದ. ಅಂಡ್ ಅದರಿಂದ ನನಗೆ ಏನು ಕೂಡ ಯೂಸ್ ಇರ್ಲಿಲ್ಲ. ಅಂಡ್ ನಾನು ಮಿಸ್ ಅನ್ನೋದನ್ನೇ ನಾನು ಮರಿತಾ ಇದ್ದೆ ಅಂತ ನಮ್ಮ ಕೇರಿಯನ್ ಕ್ರಾಸ್ ಅವ್ರಿಗೆ ಹೇಳ್ತಾ ಇರ್ತಾರೆ. ಅಂಡ್ ಅಲ್ಲಿಗೆ ನಮ್ಮ ಆಟ್ರುತ್ ಅವರು ಬಂದು ಅದೇ ರೀತಿ ಹೇಳ್ತಾ ಇರ್ತಾರೆ, ನಾನು ಯಾರ ಜೊತೆನೂ ಇಲ್ಲ, ನಾನು ನಿನ್ ಜೊತೆ ಇದೀನಿ ಅಂತ. ಅಂಡ್ ಅದಕ್ಕೆ ನಮ್ಮ ಮಿಸ್ ಅವರು ಇಲ್ಲ, ನನಗೆ ನಿನ್ನ ಅಗತ್ಯಕತೆ ಬೇಡ ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಆಟ್ರುತ್ ಅವರು ಓಕೆ ನಾನು ನಿನ್ನ ಒಂದು ಮ್ಯಾಚ್ ನ ಕನ್ಫರ್ಮ್ ಮಾಡಿಸ್ತೀನಿ ಅಂತ ಹೇಳ್ಬೇಕಾದ್ರೆ ಮಿಸ್ ಅವರು ಓಕೆ ನಿನಗೆ ಒಂದು ಮ್ಯಾಚ್ ಬೇಕಲ್ವಾ, ಸೊ ಮುಂದಿನ ವಾರ ನಾನು ನಿನ್ನ ಫೇಸ್ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ಡಬ್ಲ್ಯೂ ಅವರು ನೆಕ್ಸ್ಟ್ ವೀಕ್ ಮಿಸ್ ಆಗಿ ಆಟ್ರುತ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನ ಬುಕ್ ಮಾಡಿದ್ದಾರೆ. ಅಂಡ್ ಈ ಒಂದು ಟೈಮ್ ಅಲ್ಲಿ ನಮಗೆ ವೈಡ್ 6 ನ ಗ್ಲಿಚಸ್ ಗಳು ಕೂಡ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಪ್ರಾಬಬ್ಲಿ ನಮ್ಮ ಹಾಂಕಲೌಡಿ ಅವರ ನೆಕ್ಸ್ಟ್ ಟಾರ್ಗೆಟ್ ನಮ್ಮ ಮಿಸ್ ಅವರು ಆಗಿರಬಹುದು. ಇದಾದ್ಮೇಲೆ ನಮಗೆ ಇವತ್ತಿನ ಶೋ ಅಲ್ಲಿ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ ಕೋಡಿ ರೋಡ್ಸ್ ಅವರು ಕೂಡ ನೋಡೋದಕ್ಕೆ ಸಿಗ್ತಾರೆ. ಸೊ ಇಂಟರ್ವ್ಯೂ ಅವರು ನಮ್ಮ ಕೋಡಿ ರೋಡ್ಸ್ ಅವರ ಬರೀ ಪ್ರಶ್ನೆನ ಕೇಳ್ತಾರೆ, ಯಾಕೆ ಕೆವಿನ್ ಓವೆನ್ಸ್ ಆಗಿ ನಿಮ್ಮ ನಡುವೆ ಬ್ಯಾಕ್ ಸ್ಟೇಜ್ ಅಲ್ಲಿ ಬ್ರಾಲ್ ಆಯ್ತು ಅಂತ. ಅಂಡ್ ಅದಕ್ಕೆ ನಮ್ಮ ಕೋಡಿ ರೋಡ್ಸ್ ಅವರು ನಾನು ಈ ಒಂದು ವಿಚಾರನ ಸ್ಮ್ಯಾಕ್ ಡೌನ್ ನಲ್ಲಿ ಡಿಸ್ಕಸ್ ಮಾಡ್ತೀನಿ. ಸದ್ಯಕ್ಕೆ ನಾನಿವತ್ತು ನನ್ನ ಅಪೋನೆಂಟ್ ಕ್ರೌನ್ ಜೈಲ್ ಅಲ್ಲಿ ಯಾರಾಗ್ತಾರೆ ಅಂತ ನೋಡೋದಕ್ಕೆ ಬಂದಿದ್ದೀನಿ ಅಂತ ಅಲ್ಲಿಂದ ಹೊರಟೋಗ್ತಾರೆ. ಅಂಡ್ ಇದ್ರ ಮಧ್ಯೆ ಅಲ್ಲಿಗೆ ನಮ್ಮ ಸ್ಯಾಮಿ ಝೈನ್ ಅವರು ಕೂಡ ಬರ್ತಾರೆ. ನಮ್ಮ ಸ್ಯಾಮಿ ಝೈನ್ ಅವರು ನಾನು ನಿನ್ನ ಫೇಸ್ ಮಾಡ್ತೀನಿ ಕ್ರೌನ್ ಜೈಲ್ ಅಲ್ಲಿ, ಯಾಕಂದ್ರೆ ನಾನಿವತ್ತು ಗಂತರ್ ಅವ್ರನ್ನ ಸೋಲಿಸಿ ಹೊಸ ಚಾಂಪಿಯನ್ ಆಗ್ತೀನಿ ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಕೋಡಿ ರೋಡ್ಸ್ ಅವರು ಹೌದು ನನಗೂ ಕೂಡ ನಿನ್ನನ್ನೇ ಫೇಸ್ ಮಾಡೋದಕ್ಕೆ ತುಂಬಾ ಇಷ್ಟ ಅಂತ ಹೇಳ್ತಾರೆ. ಆಗ್ಲೇ ಗೊತ್ತಾಗಿರುತ್ತೆ ನಮ್ಮ ಸ್ಯಾಮಿ ಝೈನ್ ಅವರು ಈ ಒಂದು ಮ್ಯಾಚ್ ಅಲ್ಲಿ ಗೆಲ್ಲೋದಿಲ್ಲ ಅಂತ. ಇದಾದ್ಮೇಲೆ ನಮಗೆ 10 ವಿಮೆನ್ ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಆಲ್ಬಾ ಫೈರ್, ಐಸ್ಲಾ ಡೌನ್, ಹಾಗೆ ನಮ್ಮ ಸೋನಿಯಾ ಡೆವೆಲ್, ಶೇನಾ ಬೇಸ್ಲರ್ ಅಂಡ್ ಝೋಯಿ ಸ್ಟಾರ್ಕ್ ವರ್ಸಸ್ ನಟಾಲಿಯಾ, ಜಲೀನಾ ವೇಗಾ, ಲೈರಾ ವಾಲ್ಕೈರಾ, ಕಾರ್ಟರ್ ಅಂಡ್ ಚಾನ್ಸ್ ಅವರ ನಡುವೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಅಫ್ಕೋರ್ಸ್ ಶೋ ಫಿಲ್ಲರ್ ಮ್ಯಾಚ್ ಅಂತ ನನಗೆ ಅನಿಸ್ತು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ನಟಾಲಿಯಾ, ಶೇನಾ ಬೇಸ್ಲರ್, ಲೈರಾ ವಾಲ್ಕೈರಾ, ಚಾನ್ಸ್ ಅಂಡ್ ಕಾರ್ಟರ್ ಅವರು ವಿನ್ ಆಗಿದ್ದಾರೆ. ಇದಾದ್ಮೇಲೆ ನಮಗೆ ಶೋನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಗಂತರ್ ವರ್ಸಸ್ ಸ್ಯಾಮಿ ಝೈನ್ ಅವರ ನಡುವೆ ಡಬ್ಲ್ಯೂ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಸಿಂಗಲ್ಸ್ ಮ್ಯಾಚ್. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಲಿಟ್ರಲಿ ನಮ್ಮ ಸ್ಯಾಮಿ ಝೈನ್ ಅವರಿಗೆ ಆಡ್ಸ್ ಆಫ್ ನ ತಿಳಿಸಲೇಬೇಕು. ಒಂದು ಮೂಮೆಂಟ್ ಅಲ್ಲಿ ನಾನೇ ಎದ್ದು ಚಪ್ಪಾಳೆ ಹೊಡಿತಾ ಇದ್ದೆ. ಆ ರೇಂಜ್ಗೆ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸ್ಯಾಮಿ ಝೈನ್ ಅವರು ಶಾಕ್ ನ ಮಾಡ್ತಾ ಇದ್ರು. ಅಂಡ್ ಇನ್ನೇನು ಓಕೆ ಸ್ಯಾಮಿ ಝೈನ್ ಅವರು ಗೆಲ್ತಾರ ಗುರು ಅಂತ ಫೀಲ್ ಬರ್ತಾ ಇತ್ತು. ಆ ರೇಂಜ್ಗೆ ಈ ಒಂದು ಮ್ಯಾಚ್ ನ ನಮ್ಮ ಸ್ಯಾಮಿ ಝೈನ್ ಅವರು ಕ್ಲೋಸ್ ಆಗಿ ತಗೊಂಡೋಗಿದ್ರು ಅಂತಾನೆ ಹೇಳ್ಬಹುದು. ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಮಾತ್ರ ನೆಕ್ಸ್ಟ್ ಲೆವೆಲ್. ಇಬ್ರಲ್ಲಿ ಯಾರು ಕೂಡ ಸೋಲನ್ನ ಒಪ್ಕೋತಾ ಇರಲಿಲ್ಲ. ಅಷ್ಟೇ ಬ್ರೂಟಲ್ ಮ್ಯಾಚ್ ನ ಇವರಿಬ್ರು ಕೂಡ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು. ಎಂಡಿಂಗ್ ಸೀಕ್ವೆನ್ಸ್ ಕಡೆ ಬರೋದಾದ್ರೆ ಅದಂತೂ ಇನ್ನೂ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬಹುದು. ನಮ್ಮ ಸ್ಯಾಮಿ ಝೈನ್ ಅವರು ರಿಂಗ್ ಸೈಡ್ ಅಲ್ಲಿ ನಮ್ಮ ಗಂತರ್ ಅವರಿಗೆ ಹಲುವಾ ಕಿಕ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಇದಾದ್ಮೇಲೆ ಗಂತರ್ ಅವ್ರನ್ನ ರಿಂಗ್ ಒಳಗಡೆ ಕರ್ಕೊಂಡು ಬಂದು ಇನ್ನೊಂದು ಹಲುವಾ ಕಿಕ್ ನ ಕನೆಕ್ಟ್ ಮಾಡ್ತಾರೆ. ಇದಾದ್ಮೇಲೆ ಮೂರನೇ ಹಲುವಾ ಕಿಕ್ ನ ಕನೆಕ್ಟ್ ಮಾಡೋದಕ್ಕೆ ಹೋದಾಗ ನಮ್ಮ ಗಂತರ್ ಅವರು ಸ್ಯಾಮಿ ಝೈನ್ ಅವರಿಗೆ ಒಂದು ಕ್ಲೋಸ್ ಲೈನ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಆ ಒಂದು ಟೈಮ್ ಅಲ್ಲಿ ನಮ್ಮ ಸ್ಯಾಮಿ ಝೈನ್ ಅವರು ಕಿಕ್ ಔಟ್ ಮಾಡ್ತಾರೆ. ಅಂಡ್ ಅದಾದ್ಮೇಲೆ ಸಡನ್ ಆಗಿ ನಮ್ಮ ಗಂತರ್ ಅವರು ಒಂದು ಪವರ್ ಬಾಂಬ್ ನ ಕನೆಕ್ಟ್ ಮಾಡ್ತಾರೆ. ನಾನು ಅಲ್ಲ ಅನ್ಕೊಂಡೆ ಓಕೆ ಮ್ಯಾಚ್ ಓವರ್ ಆಯ್ತು, ನಮ್ಮ ಗಂತರ್ ಅವರು ತಮ್ಮ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡು ಅಂತ. ಬಟ್ ಶಾಕಿಂಗ್ಲಿ ನಮ್ಮ ಸ್ಯಾಮಿ ಝೈನ್ ಅವರು ಅಲ್ಲಿ ಕಿಕ್ ಔಟ್ ಮಾಡ್ತಾರೆ. ಇದಾದ್ಮೇಲೆ ನಮ್ಮ
ಗಂಧರ್ ಅವರು ಮತ್ತೊಮ್ಮೆ ಸ್ಯಾಮಿ ಝೈನ್ ಅವ್ರಿಗೆ ಒಂದು ಕ್ಲೋಸ್ ಲೈನ್ ನ ಕನೆಕ್ಟ್ ಮಾಡಿ ಮತ್ತೊಮ್ಮೆ ಪವರ್ ಬಾಂಬ್ ನ ಕನೆಕ್ಟ್ ಮಾಡ್ತಾರೆ. ಬಟ್ ಈ ಬಾರಿ ನಮ್ಮ ಸ್ಯಾಮಿ ಝೈನ್ ಅವರು ಒಂದಕ್ಕೇನೆ ಕಿಕ್ಔಟ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ನಮ್ಮ ಗಂಧರ್ ಅವರು ಶಾಕ್ ಆಗಿದ್ದಾರೆ, ನಾನು ಕೂಡ ಶಾಕ್ ಆಗಿದ್ದೀನಿ, ಎಲ್ಲರೂ ಕೂಡ ಶಾಕ್ ಆಗಿದ್ದಾರೆ. ಅಂಡ್ ನಮ್ಮ ಸ್ಯಾಮಿ ಝೈನ್ ಅವರು ಕೂಡ ಸಿಕ್ಕಾಪಟ್ಟೆ ರೊಚ್ಚಿಗೆದ್ದಿದ್ದಾರೆ. ನಾನು ಓಕೆ, ಇಲ್ಲಿ ಸ್ಯಾಮಿ ಝೈನ್ ಅವ್ರು ಏನಾದ್ರು ಶಾಕ್ ನ ಪುಲ್ ಮಾಡ್ತಾರಾ, ಸ್ಯಾಮಿ ಝೈನ್ ಅವ್ರು ಏನಾದ್ರು ಗಂಧರ್ನ ಸೋಲಿಸ್ತಾರ ಅಂತ ನೋಡ್ತಾ ಇದ್ದೆ. ಬಟ್ ಸಡನ್ ಆಗಿ ನಮ್ಮ ಗಂಧರ್ ಅವರು ಸ್ಯಾಮಿ ಝೈನ್ ಅವ್ರಿಗೆ ಒಂದು ಲಾಕ್ ನ ಹಾಕ್ಬಿಡ್ತಾರೆ. ಆ ಒಂದು ಲಾಕ್ ಇಂದ ನಮ್ಮ ಸ್ಯಾಮಿ ಝೈನ್ ಅವರು ಬಿಡಿಸ್ಕೊಳ್ಳೋದಕ್ಕೆ ಸಿಕ್ಕಾಪಟ್ಟೆ ಪ್ರಯತ್ನ ಮಾಡ್ತಾರೆ. ಇನ್ನೇನು ರೋಪ್ ಹತ್ರ ಇರ್ತಾರೆ, ಇನ್ನೇನು ರೋಪ್ ನ ಟಚ್ ಮಾಡ್ತಾ ಇರ್ತಾರೆ. ನಾನು ಗಡಿಯಾರನ ನೋಡ್ತೀನಿ, ಟೈಮ್ ಇಲ್ವಲ್ಲ ಗುರು, ಇಲ್ಲಿ ನಮ್ಮ ಸ್ಯಾಮಿ ಝೈನ್ ಅವರು ಸೋಲ್ತಾರೆ ಅನ್ಕೊಂಡೆ. ಅಂಡ್ ಅದೇ ರೀತಿ ನಮ್ಮ ಸ್ಯಾಮಿ ಝೈನ್ ಅವರು ನಾಕ್ಔಟ್ ಆಗಿದ್ದಾರೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಗಂಧರ್ ಅವರು ತಮ್ಮ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಲಿಟರಲಿ ನಮ್ಮ ಸ್ಯಾಮಿ ಝೈನ್ ಅವರು ಅದ್ಭುತವಾದ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು. ಸೊ ಚಾಂಪಿಯನ್ಶಿಪ್ ನ ಗೆದ್ದು ಹೋಗ್ಬೇಕಾದ್ರೆ ನಮ್ಮ ಗಂಧರ್ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಮಂಡ್ಯ ನೈಟ್ ರೋ ನ ಎಂಡಿಂಗ್ ಅಲ್ಲಿ ಒಂದು ಫೇಸ್ ಆಫ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಓವರ್ ಆಲ್ ಮಂಡ್ಯ ನೈಟ್ ರೋ ಕಡೆ ಬರೋದಾದ್ರೆ ನನಗೆ ಪರವಾಗಿಲ್ಲ ಅನಿಸ್ತು ಗುರು. ಈ 3 ಗಂಟೆಯಲ್ಲಿ ಹೇಳೋದನ್ನ ನೀವು 2 ಗಂಟೆಯಲ್ಲಿ ಹೇಳ್ಬೇಕು ಅಂದ್ರೆ ವಿಡಿಯೋ ಪ್ಯಾಕೇಜಸ್ ಗಳನ್ನ ಹಾಗೆ ಅಡ್ವರ್ಟೈಸ್ಮೆಂಟ್ ನ ಕಮ್ಮಿ ಇಡಬೇಕು. ಬಟ್ ಇವತ್ತಿನ ಮಂಡ್ಯ ನೈಟ್ ರೋ ಅಲ್ಲಿ 3 ಗಂಟೆ ಶೋ ಅಲ್ಲಿ ಎಷ್ಟು ವಿಡಿಯೋ ಪ್ಯಾಕೇಜು ಹಾಗೆ ಎಷ್ಟು ಅಡ್ವರ್ಟೈಸ್ಮೆಂಟ್ ನ ನೋಡ್ತಾ ಇದ್ವೋ ಅದನ್ನೆಲ್ಲದನ್ನು ಕೂಡ ಡಬ್ಲ್ಯೂ ಅವರು ಈ 2 ಗಂಟೆ ಶೋ ಅಲ್ಲೇ ಇಟ್ಟಿದ್ರು ಅಂತಾನೆ ಹೇಳ್ಬೋದು. ಅದರಿಂದ ಸ್ವಲ್ಪ ಡಿಸಪಾಯಿಂಟ್ ಆಯ್ತು, ಬಿಟ್ರೆ ಇನ್ನೆಲ್ಲದು ಕೂಡ ಚೆನ್ನಾಗೇ ಇತ್ತು. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.